ಕಾರಾಕೋರಂ ಶ್ರೇಣಿ ಅನ್ನೋ ಚಾಪ್ಟರ್ ಓಪನ್ ಮಾಡಿ ಫಸ್ಟ್. ಹೇಳ್ತೀನಿ ಅದು ಭಾಳತನ 2.5 ಗಂಟೆ ತೋರ್ತದೆ ಕ್ಲಾಸ್ ಮುಗಿಬೇಕಲ್ಲ. ಕಾರಾಕೋರಂ ಶ್ರೇಣಿ ಪೇಜ್ ನಂಬರ್ ಎಷ್ಟದ ನೋಡ್ರಿ. ಹಾಂ, ಕಾರಾಕೋರಂ ಶ್ರೇಣಿ ಅಂತ ಹೇಳದ ರೀ. ಕಾರಾಕೋರಂ ಶ್ರೇಣಿ ನಾವು ಕ್ವಶನ್ ಪೇಪರ್ ಒಂದು ಬಿಡಿಸ್ಬೇಕಲ್ರಿ, ಆ ಗ್ರೂಪಿಗೆ ಹಾಕಿದಿಲ್ಲ ಅವ್ರಿಗೆ. ಪ್ಲೀಸ್ ಕಾರಾಕೋರಂ ಶ್ರೇಣಿ ಫಸ್ಟ್ ಇದ್ರ ಬಗ್ಗೆ ಇಲ್ಲಿದಿಂದನೇ ಕಾನ್ಸೆಪ್ಟ್ ಎಲ್ಲ ಹೇಳಿರ್ತೀನಿ ರೀ. ಏನೇನು ಕೇಳ್ತಾರೆ ಇದ್ರ ಬಗ್ಗೆ ಅಂತ. ಈ ಸಣ್ಣ ಚಾಪ್ಟರ್ ಅದು, ಅದಕ್ಕೆ ಇದನ್ನು ಮೊದಲು ಹೇಳ್ತೇನೆ ರೀ. ಟೋಟಲ್ ಎಷ್ಟು ಕಿಲೋಮೀಟರ್ ಉದ್ದವಾಗಿ ಇದೆ ಅಂದ್ರೆ ಸುಮಾರು 500 ಕಿಲೋಮೀಟರ್ ಉದ್ದವಾಗಿದೆ. ಎಷ್ಟು ಕಿಲೋಮೀಟ್ರ್, ಯಾವ್ಯಾವ ದೇಶದಾಗ ಏನೇನು ಅದ್ರ ಬಗ್ಗೆ ಮೊದಲ. ಕಾರಾಕೋರಂ ಶ್ರೇಣಿಗಳಲ್ಲಿ ಹಿಮ ನದಿಗಳು ಭಾಳ ಅದಾವೆ, ಅವಕ್ಕೆ ಗ್ಲಾಸಿಯರ್ ಅಂತೀವಿ ನಾವು. ಪ್ರಮುಖವಾಗಿ ಅಂದರೆ ಕಾರಾಕೋರಂ ಶ್ರೇಣಿಯಲ್ಲಿ ಬಾಲ್ಟಾರೋ ಎನ್ನುವ ಹಿಮ ನದಿಯೊಂದು ಹರಿಯುತ್ತಿದೆ. ಸಿಯಾಚಿನ್ ಹಿಮ ನದಿಯೂ ಇಲ್ಲೇ ಅದ. ಕಾರಾಕೋರಂ ಶ್ರೇಣಿಯ ಎತ್ತರದ ಶಿಖರ ಕೇಟು ಗಾಡ್ವಿನ್ ಆಸ್ಟಿನ್ 8611 ಮೀಟರ್ ಎತ್ತರದಲ್ಲಿ ಇದೆ. ಇನ್ನು ಕಾರಾಕೋರಂ ಶ್ರೇಣಿಯ ಎತ್ತರ ಎಷ್ಟು ಉದ್ದದಂದ್ರೆ 500 ಕಿಲೋಮೀಟರ್. ಇದು ವಿಸ್ತರಿಸಲ್ಪಟ್ಟ ದೇಶಗಳು ಅಫ್ಘಾನಿಸ್ತಾನ್, ಚೀನ್, ಭಾರತ, ಪಾಕಿಸ್ತಾನ ಮತ್ತು ತಜಿಕಿಸ್ತಾನ್. ಇದರಲ್ಲಿ ಪ್ರಮುಖವಾಗಿ ಗಿಲ್ಗಿಟ್ ಪ್ರದೇಶ, ಬಾಲ್ಟಿಸ್ತಾನ್ ಬರ್ತದೆ, ಲಡಾಖ್ ಬರ್ತದೆ. ಅವು ಉಳಿದಿದ್ದು ಬಂದರೂ ನಮ್ಮ ಸಂಬಂಧ ಇಲ್ಲ, ಯಾಕಂದ್ರೆ ಚೀನಾದ ಕಡೆ ಅದಾವೆ. ಇನ್ನು ಕಾರಾಕೋರಂ ಶ್ರೇಣಿಯಲ್ಲಿ ಏನಂದ್ರೆ ಪ್ರಮುಖವಾಗಿ ಒಂದು ಸಿಯಾಚಿನ್ನ, ಎರಡನೇದು ಬೈಫಾಲೋ ಗ್ಲಾಸಿಯರ, ಒಂದು ಯಾವ್ದ್ರಿ ಬಾಲ್ಟಾರೋ ಗ್ಲಾಸಿಯರ್. ಗ್ಲಾಸಿಯರ್ ಅಂದ್ರೆ ಏನ್ರಿ? ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಯುದ್ಧ ಭೂಮಿನಿ ಯಾವುದಂದ್ರೆ ಸಿಯಾಚಿನ್. ಯಾವ್ದ್ರಿ? ಸಿಯಾಚಿನ್ ಎನ್ನುವ ಯುದ್ಧ ಭೂಮಿ ಇದೆ. ಇದರದ ಕಾನ್ಸೆಪ್ಟ್ಗಳು ಮೊದಲು ಎಷ್ಟು ಬೇಸಿಕ್ ಗೊತ್ತಿರಬೇಕು. ನಾ ಈಗ ಕೇಳೋದು ಬಡ 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 ಹೇಳ್ತೀರಾ ಏನೋ. ಈಗ ಏನೇನೇನು ಪದ ಅನ್ನೋದು ಹೇಳಿ ನೋಡೋಣ. ಎಷ್ಟು ಉದ್ದವಿದೆ? 500 ಕಿಲೋಮೀಟರ್. ಉದ್ದವಾಗಿದೆ. ಎಲ್ಲಿ ಹಂಚಿಕೆಯಾಗಿದೆ? ಒಂದು ನಿಮಿಷ. ಹಾಂ, ಪಾಕಿಸ್ತಾನ್ ಫಸ್ಟಿಗೆ ಬೇಡ. ಫಸ್ಟಿಗೆ ಭಾರತ್, ಆಮ್ಯಾಗ ಅಫ್ಘಾನಿಸ್ತಾನ ಆಗನ ಏನದಂದ್ರೆ ಚೀನ್, ನೆಕ್ಸ್ಟ್ ಪಾಕಿಸ್ತಾನ್, ಒಂದು ಬೇಕು. ವೆರಿ ಗುಡ್. ಈ ದೇಶಗಳಲ್ಲಿ ಹಂಚಿಕೆಯಾಗಿದೆ. ಇದರ ಎತ್ತರದ ಶಿಖರ ಯಾವುದು ಅಂತ ಕೇಳ್ತಾವೆ. K2 ಶಿಖರದ ಹೆಸರು ಏನದರಿ? K2 ಅಂದರೆ ಇದರ ಮೀನಿಂಗ್ ಒಂದು ಹೆಸರು ಏನು? ಗಾಡ್ವಿನ್. ಎಷ್ಟು ಎತ್ತರವಾಗಿದೆ? 8, 6, 11 ಮೀಟರ್. ಇನ್ನು ಇದರಲ್ಲಿ ಪ್ರಮುಖವಾಗಿ ಏನದಂದ್ರೆ ಹಿಮ ನದಿಗಳು ಹರಿತಾವೆ, ಗ್ಲಾಸಿಯರ್ಸ್ಗಳು. ಹಿಮ ನದಿಗಳಲ್ಲಿ
ಇದರಾಗಿರೋದು ಉದ್ದವಾದ ಹಿಮನದಿ ಯಾವುದು? ಸಿಯಾಚಿನ್. ಯಾವ್ದ್ರಿ? ಸಿಯಾಚಿನ್ ಹಿಮನದಿ. ಒನ್. ನಂಬರ್ ಎರಡನೇದು ಏನೋ ಒಂದಿತ್ತಲ್ಲ, ಬೈ ಇದಕ್ಕೇನಾದ್ರು ಓದು ನೋಡೋಣ. ಬೈಫೋ ಹಿಮನದಿ ಹಾಗೆ ಬರೆದು ಬಿಡೋದು ಮತ್ತೇನು. ಏನೋ ಒಂದು ಇಲ್ಲೊಂದದ ನೋಡಿ, ಫಸ್ಟಿಗೆ ಬಾಲ್ಟೋರೋ, ಇದು SSC ಕೇಳಿದ್ರು. ಬಾಲ್ಟೋರೋ ಹಿಮನದಿ, ಇದು ಮೊದಲ ಇಷ್ಟು ಕಾನ್ಸೆಪ್ಟ್ ಆಯಿತು. ಇನ್ನು ಬರೀ ಸಿಯಾಚಿನದ ಬಗ್ಗೆ ಒಂದಿಷ್ಟು ಮಾತಾಡಿದ್ರೆ, ಪ್ರಪಂಚದ ಅತ್ಯಂತ ಎತ್ತರದ ಯುದ್ಧ ಭೂಮಿನೇ ಯಾವುದದ? ಸಿಯಾಚಿನ್ ಎತ್ತರದ ಯುದ್ಧ ಭೂಮಿ. ನಮ್ಮದೇರಿ ಇದು, ಮತ್ತು ಮಿಲಿಟರಿದವ್ರು ಇರ್ತಾರೆ. ಎತ್ತರದ ಯುದ್ಧ ಭೂಮಿ. ಇಲ್ಲಿ ಒಂದು ಸಲ ಪೋಸ್ಟಿಂಗ್ ಆಯ್ತು, ಒಂದು ವರ್ಷ ಬರೋ ಪ್ಲೇಯರ್ ಮನೆಗೆ ಯಾರು ಹೋದ್ರೂ ಗೊತ್ತಿಲ್ಲ, ಒಟ್ಟು ಬರೋದೇ ಇಲ್ಲ ರೀ, ಅಲ್ಲೇ ಇರಬೇಕು, ರೂಲ್ ಅದ ರೀ, ಪಗಾರ ಕಂಡಪಟ್ಟಿ ಇರ್ತದೆ ಹೆಚ್ಚಿಗೆ. ಇನ್ನು ಇದು ಏನದಂದ್ರೆ ಆಪರೇಷನ್ ಮೇಘದೂತ ಅಂತೇಳಿ ನಡೆದ. ಇದು ಮೊದಲು ಅವ್ರ ಕಡೆ ಇತ್ತು. ಅವ್ರ ಕಡೆ ಅಂದ್ರೆ ಯಾರು? ಇದನ್ನು ನಾವು ಎಂದು ತೊಗೊಂಡಿದ್ದೀವಿ ಅಂದ್ರೆ 1984ದಾಗ ತೊಗೊಂಡಿದ್ದೀವಿ. ಯಾವಾಗ ತೊಗೊಂಡಿದ್ದೀವಿ ರೀ? ಇದು ಇಂದಿರಾ ಗಾಂಧಿಯವರ ಕೊನೆಯ ಏನಂದ್ರೆ ಒಂದು ಗೆಲುವು ಅನ್ನಬೇಕು. ಆ ನಂತರ ಸಿಯಾಚಿನ್, ಭಾರತದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ಏನದಂದ್ರೆ ಹಿಮನದಿನೇ ಯಾವುದು? ಅಪ್ರಾಕ್ಸಿಮೇಟ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿತದೆ? ಇವು ಮೊದಲ ಇಷ್ಟು ಎದರ ಬಗ್ಗೆ ಹೇಳೀನಿ. ಇವನು ಅಲ್ಲೇ ಮೂಲೆ ಬರ್ಲಿಕ್ಕೆ ಬರ್ತದನ್ರಿ, ಮ್ಯಾಪ್ದಾಗೆ ಬರ್ಲಿಕ್ಕೆ ಚಾಲೂ ಮಾಡಿ. ದುಂಡು ಬರೀರಿ ಆ ಮ್ಯಾಪ್ನಾಗೆ. ನೆಕ್ಸ್ಟ್ ಹಿಂದಿನವ್ರಿಗೆ ನಾವು ಏನಾರು ಕಾಣಕತ್ತೀವನು ಬರ ವೈಟ್ ಹಾಕೊಂಡು ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ತದೆ. ರಿಂಗ್ ಡೇ ಅದ, ರಿಂಗ್ ಡೇ ಅಲ್ಲ ಬರ್ರಿ. ಕಲ್ಪನೆ ಮಾಡ್ಕೊಂಡು ಕರೆಕ್ಟ್ ಬರೀರಿ. ಹೀಗೆ ಒಂದು ಸಲ ಕುತ್ಕೊಂಡು ಹೋದ್ರಿ ಸ್ವಂತ ಬರಿಬೇಕ್ರಿ. ಹೀಗೆ ಫೈನಲ್ ಮಾಡ್ಬೇಕು ಅದಕ್ಕೆ. ನೆಕ್ಸ್ಟ್ ಬರೀ ದುಂಡು ಬರೀರಿ. ಜಾಗ ಅರ್ಧ ಪೇಜ್ ಉಳಿಬೇಕು, ಕೆಳಗೆ ಬರ್ಸೋದ್ರಿ. K2 ಎಲ್ಲಿದೆ? ಅದೇ ಯಾವ ಪ್ರದೇಶದಾಗ? POKದಾಗದ, ಲಡಾಖ್ದಾಗ? POKದಾಗದ್ರೆ ಸ್ವಲ್ಪ ನಿನ್ನೆ ಏನು ಬರ್ಸಿಲ್ಲ ಮತ್ತೆ. ನೋಡ್ತೀನಿ ಬರ್ರಿ. ನೆಕ್ಸ್ಟ್ ಓದಲೇನ್ರಿ ಒಂದ್ಸಲ? ಜರ ದುಂಡು ಬರೀಬೇಕು, ಕರೆಕ್ಟ್ ಅಬ್ಸರ್ವ್ ಮಾಡಬೇಕು. ಒಟ್ಟು ನೀವು ಕ್ವಶನ್ ಬಂದು ಬಿಡಬಾರ್ದು, 1 ಮಾರ್ಕ್ಸ್ ಅದ್ರಾಗ ಹಿಂಗೆ ಇರಬೇಕು. ನೆಕ್ಸ್ಟ್ ಕರೆಕ್ಟ್ ಬರ್ಕೋರಿ. ಆಯ್ತ್ರಿ. ಕಾರಾಕೋರಂ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ? ಹಂಚಿಕೆಯಾದ ದೇಶಗಳು. ಶಿಖರ, ಎತ್ತರದ ಶಿಖರ. ಇನ್ನೊಂದು ಹೆಸರ ಎಷ್ಟು ಎತ್ತರದ? ಹಿಮನದಿಗಳು 1. ಇದು ಕೇಳ್ಯಾರ ಎಕ್ಸಾಮ್ದಾಗ. ಅತಿ ಭಾರತದಲ್ಲಿ ಉದ್ದವಾದ ಹಿಮನದಿ ಯಾವಾಗ? ನೀರು ಹರಿದ್ರ ನದಿ, ಹಿಮ ಹರಿದ್ರ ಹಿಂಗೆ ರಕ್ತ ಹರಿತು. ಸಿಯಾಚಿನ್ ಇದು ಪ್ರಪಂಚದ ಎತ್ತರದ. ಆಪರೇಷನ್ ಇಯರ್. ಇಷ್ಟೆಲ್ಲ ಬರೋದ್ರಿ. ಈಗ ಇದಕ್ಕೆ ಕಾನ್ಸೆಪ್ಟ್ ಏನೇನು ಕೇಳ್ಯಾರ ಅಂತ ನೋಡೋಣ. ಅಲ್ಲೇ ಕೆಳಗಡೆ ಹೊರಡ್ಬಾರ. ಪ್ರಪಂಚದ ದೊಡ್ಡದಾದ ಹಿಮನದಿ ಅಂಟಾರ್ಕಟಿಕ್ ಖಂಡದ. ನೋಡ್ರಿ, ಪ್ರಪಂಚದ ಅತಿ ದೊಡ್ಡದಾದ ಹಿಮನದಿ ಅಂಟಾರ್ಕಟಿಕ್ ಖಂಡದ ಲ್ಯಾಂಬರ್ಟ್. ಅಂಟಾರ್ಕಟಿಕ್ ಖಂಡದ ಲ್ಯಾಂಬರ್ಟ್ ಯಾವ್ದ್ರಿ? ಲ್ಯಾಂಬರ್ಟ್ ಅಂತ ಹೇಳಿ ಬರ್ತದೆ. ಇದರ ಹೆಸರು ಹೇಳಿದ್ರೆ ಹಂಗೆ ಕರೆದು ನೌಕರಿ ಕೊಡ್ತಾವೆ. ನೆಕ್ಸ್ಟ್ ಏನೋ ಒಂದು, ಪ್ರಪಂಚದಲ್ಲಿ ಹೆಚ್ಚು ಹಿಮನದಿಗಳು ಕಂಡುಬರುವುದು ಕಾರಾಕೋರಂ ಶ್ರೇಣಿಯಲ್ಲಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಿಮನದಿಗಳು ಕಂಡುಬರುವುದು ಕಾರಾಕೋರಂ ಶ್ರೇಣಿಯಲ್ಲಿ. ನೆಕ್ಸ್ಟ್
ಬರದ್ರಿ ಏನು ಬರ್ K2 ಅಂತ ಹೇಳಿ ಬರ K2 ಬರದ್ರಿ ಬರ ಸರಾಸರಿ ಎತ್ತರ 8611 ಮೀಟರ್ ಬ್ರೆಕೆಟ್ದಾಗ 28,251 ಫೀಟ್. ಸರಾಸರಿ ಎತ್ತರ 8611 ಮೀಟರ್ ಬ್ರೆಕೆಟ್ದಾಗ 28,251 ಫೀಟ್. ಫೀಟ್. ಶಿವಾಯಮ್ಮ 28,251 ಫೀಟ್ ಬರೆದ್ರೆ ನೆಕ್ಸ್ಟ್ ಇದು ಪ್ರಪಂಚದ ಎರಡನೆಯ ಎತ್ತರದ ಶಿಖರವಾಗಿದೆ. ಪ್ರಪಂಚದ ಎರಡನೆಯ ಎತ್ತರದ ಶಿಖರವಾಗಿದೆ. ನೆಕ್ಸ್ಟ್ ಇದು POKಯ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಇದೆ. POK ಅಂದ್ರೆ ಹಾಂ POKಯ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಇದೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಇದೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶದಲ್ಲಿ ಇದೆ. ನೆಕ್ಸ್ಟ್ ಇದರ ಮೊದಲ ಹೆಸರು ಸ್ಯಾವೇಜ್ ಪರ್ವತ ಎಂತಲೂ ಆಗಿತ್ತು. ಕೊಲ್ಲುವ ಪರ್ವತ ಅಂದರೆ ಏರ್ದವ್ರು ಯಾರು ಹೊಳೆ ಬಂದಿಲ್ಲ ಅಂದಂಗೆ ಸ್ಯಾವೇಜ್ ಪರ್ವತ ಎಂದು ಕರೆಯಲಾಗುತ್ತಿತ್ತು. ಇದರ ಮೊದಲ ಹೆಸರು ಸ್ಯಾವೇಜ್ ಪರ್ವತ. 96 ಮಂದಿ ಏರ್ಬೇಕಂತೇಳಿ ಹೋಗಿರತ್ತ, ಆ ಕಡೆ ಹೋಗಿರತ್ರಿ ಅವು ಈ ಕಡೆ ಹೋಗ್ಯಾರ. ನೆಕ್ಸ್ಟ್ ಏನ ಇದಕ್ಕೆ ದಿ ಕಿಂಗ್ ಆಫ್ ಮೌಂಟೇನ್ಸ್ ಎಂದು ಕರೆಯುತ್ತಾರೆ. ಕೇಟುಕ ದಿ ಕಿಂಗ್ ಆಫ್ ಮೌಂಟೇನ್ಸ್, ಪರ್ವತಗಳ ರಾಜ. ಇಲ್ಲಿ ರೇವಣಸಿದ್ದೇಶ್ವರ ಗುಡ್ಡ. ನೆಕ್ಸ್ಟ್ ಇದಕ್ಕೆ ದಿ ಮೌಂಟೇನಿಯರ್ಸ್ ಮೌಂಟೇನ್, ಪರ್ವತಾರೋಹಿಗಳ ಪರ್ವತ. ಕನ್ನಡ ಬರ್ತೀರಾ ಇಂಗ್ಲೀಷ್ ಬರ್ತೀವಿ? ಅಕ್ಷರ ಕನ್ನಡ ತಗೊಂಡು ಇಂಗ್ಲೀಷ್ ವರ್ಡ್ ಬರ್ಬೋದು. ದಿ ಮೌಂಟೇನಿಯರ್ಸ್ ಮೌಂಟೇನ್, ಪರ್ವತಾರೋಹಿಗಳ ಪರ್ವತ. ಪರ್ವತಾರೋಹಿಗಳ ಪರ್ವತ ಎನ್ನುವರು. ಇದಕ್ಕೆ ಪರ್ವತಾರೋಹಿಗಳ ಪರ್ವತ ಎನ್ನುವರು. ನೆಕ್ಸ್ಟ್ ಪರ್ವತಾರೋಹಿಗಳ ಪರ್ವತ ಎನ್ನುವರು. ಬಲಿಗತಿರಿ ಮೊದಲ ಬಾರಿಗೆ K2 ಏರಿದವರು 1954. K2 ಏರಿದವರು 1954ರಲ್ಲಿ ಇಟಲಿ ದೇಶದ ಲೀನೋ ಮತ್ತು ಅಚಿಲ್ಲಿ. ಸಾಕಟ್ಟೆ. ಇಟಲಿ ದೇಶದ ಲೀನೋ ಮತ್ತು ಅಚಿಲ್ಲಿ. ನೆಕ್ಸ್ಟ್ ಆಯ್ತಾರೆ ಅಲ್ಲೇ ವರ್ಡ್ ಬರ. K2 ಶಿಖರವೇರಿದ ಮೊದಲ ಭಾರತೀಯ ಡ್ಯಾಶ್. K2 ಶಿಖರವೇರಿದ ಮೊದಲ ಭಾರತೀಯ ಡ್ಯಾಶ್. ಹೋಮ್ವರ್ಕ್ ಸುಮ್ಮನೆ ಹೋಗ್ತೇವೆ. ನೆಕ್ಸ್ಟ್ ಅವು ಒಂದು ದಿವಸ ಹುಡುಗರು ಕರೆ ಬರ್ಕೋತಾವ, ನೀವು ಹಂಗೆ ಅನ್ಬಾರ್ದು ನಡುವ. ನೆಕ್ಸ್ಟ್ ಆಯ್ತಾರೆ ಆಯ್ಲ ಬರದ್ರೆ ನೆಕ್ಸ್ಟ್ ಬರದ್ರಿ. ನೆಕ್ಸ್ಟ್ ಎದ್ರ ಬಗ್ಗೆ ಹೇಳ್ರಿ ನೋಡೋಣ. ಒಂದು 2 ನಿಮಿಷ ಕ್ವಶನ್ಸ್ ಚೆಕ್ ಮಾಡ್ತೀವಿ. ನಾ ಮೊನ್ನೆ ಇಲ್ಲೊಂದು ಮ್ಯಾಪ್ ಹೇಳಿದ್ನಿ. 1 2 3 4 1 ನೆನಪರಿ ಅದ ರೀ. ಪೇಜ್ ಹೊಸ ಇಲ್ಲಿ ಅದ ನೋಡಿ. ಅದು ಕ್ವಶನ ಉತ್ತರದಿಂದ ದಕ್ಷಿಣಕ್ಕೆ ಇರುವಂತೆ ಕರೆಕ್ಟಾಗಿ ಹೇಳ್ರಿ. ಕಾರಾಕೋರಂ, ಲಡಾಖ, ಜಾಸ್ಕರ್, ಪೀರ್ ಪಂಜಾಲ್. ಕರೆಕ್ಟ್ ಚಿತ್ರ ನೆನಪು ಬರಬೇಕು. ನೆಕ್ಸ್ಟ್ ನಾತ್ವಾಡ್ ಅಂದ್ರೆ ಆ ಕಡೆ ಹೋಗ್ಬೇಕು ಕೆಳಗಡೆಯಿಂದ. ಪೀರ್ ಪಂಜಾಲ್ ಅದ್ರ ಮ್ಯಾಗ ಯಾವುದು? ಜಾಸ್ಕರ್, ಲಡಾಖ್. ಉಲ್ಟಾ ಅದ. ಒಮ್ಮೆ ಈ ಕಡೆ ಕೇಳಿನ ಒಮ್ಮೆ ಆ ಕಡೆ ಕೇಳ. ಕಾರಾಕೋರಮ್ಮ ಇದೇನು ಹಿಮಾಲಯ ಪರ್ವತದ ಏನಾದ್ರೆ ನಾಟ್ ಎ ಪಾರ್ಟ್ ಅಂತ ಹೇಳದನ್ರಿ. ಒಂದು ನೀವೆಲ್ಲ ಏನಂದ್ರೆ ಅಲ್ಲಿ ಅದಾವ, ಅರಾವಳಿ ಸಪ್ರೇಟ್ ಇರ್ತವೆ. ಒಂದು 2-3 ವರ್ಡ್ ಬರೀತೀರಿ.
ಬಾಲ್ಟೋರಾ ಹಿಮನದಿ ಎಲ್ಲಿ ಹರಿಯುತ್ತದೆ? ನೆಕ್ಸ್ಟ್, ಕಾರಾಕೋರಂ ಶ್ರೇಣಿಯು ಭಾರತ ಮತ್ತು ತುರ್ಕಿಸ್ತಾನ್ ನಡುವೆ ಜಲ ವಿಭಜಕಗಳು ಆಗಿವೆ. ನೀರು ಸಪ್ರೇಟ್ ಮಾಡ್ತಾವ, ಜಲ ವಿಭಜಕಗಳು ಆಗಿವೆ. ನೆಕ್ಸ್ಟ್, ಸಾಲ್ಟೋರಾ ಶ್ರೇಣಿಯು ಕಾರಾಕೋರಮದ ಒಂದು ಭಾಗವಾಗಿದೆ. ಸಾಲ್ಟೋರಾ ಶ್ರೇಣಿಯು ಕಾರಾಕೋರಂ ಶ್ರೇಣಿಯ ಭಾಗವಾಗಿದೆ. ಸಾಲ್ಟೋರಾ ಶ್ರೇಣಿಯು ಕಾರಾಕೋರಮದ ಒಂದು ಭಾಗವಾಗಿದೆ. ಕಾರಾಕೋರಮದ ಭಾಗವಾಗಿದೆ. ಆಯ್ತರೆ, ಈ ಸದ್ಯಕ್ಕೆ ಯಾವಾಗ ಮುಗೀತು? ಎಟ್ಟೆ ಓದೋದು ಎಟ್ಟಿರ್ತದ. ಹ್ಞೂ, ಕಿಂಗ್ ಆಫ್ ಮೌಂಟೇನ್ಸ್ ಯಾವುದು? ಪರ್ವತಾರೋಹಿಗಳ ಪರ್ವತ, ಎತ್ತರ. ಹಾಂ, ಅದನ್ನು ಏರಿದ ಮೊದಲ ಇಬ್ಬರು ವ್ಯಕ್ತಿಗಳು ಇಟಲಿ ದೇಶದ 1954. ಮತ್ತು ಅದನ್ನು ಏರಿದ ಭಾರತೀಯರು ಬೇಕು. ಅದೇ ಸಾವಕಾಶ ಹುಡುಕಿ ಹೇಳಿ ನಾನು ಈಗ ಅದು ಕ್ವಶನ್ ಪೇಪರ್ ಬಿಡಿಸ್ಬೇಕಾಗಿದ್ರಿ, ಅದಕ್ಕೆ ವೇಟ್ ಮಾಡ್ಕೊತೀನಿ. ಅಂದ್ರೆ ನಾ ಚಾಪ್ಟರ್ ಮತ್ತೆ ಮುಂದೆ ಹೋದಂಗೆ ಆಗ್ತದೆ ನೋಡಿರಿ. ಮುಂದಿಂದ ಏನೋ ಚೆಕ್ ಮಾಡಿ ನೋಡಿ. ಇದು ಜಲ್ದಿ ತಿಳಿತವೆ. ಯಾಕೆ ಜಲ್ದಿ ತಿಳಿತದೆ ಹೇಳಿ? ಹಾಂ, ಅರಾವಳಿ ಪರ್ವತ ಶ್ರೇಣಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಅರಾವಳಿ ಪರ್ವತ ಶ್ರೇಣಿ ಎನ್ನುವುದು ಭಾರತದ ಯಾವ ದಿಕ್ಕಿನಲ್ಲಿ ಬರುತ್ತದೆ? ಇದು ಯಾವ ದಿಕ್ಕಾಗ್ತದೆ ಮೊದಲು ಅದು ಹೇಳಿ ನನಗೆ. ಅರಾವಳಿ ಶ್ರೇಣಿ ಆಯ್ತರೇ. ನಾ ಒಂದಿಷ್ಟು ಮೊದಲು ಮಾತಾಡ್ತೀನಿ, ಆಮೇಲೆ ಮುಂದಿನ ಬರೆಯಕತ್ತೀನಿ. ಒಂದ್ಸಲ ಅಬ್ಸರ್ವೇಷನ್ ಮಾಡಿ, ಅದರ ಸೌಂದರ್ಯವನ್ನು ಒಂದ್ಸಲ ನೋಡಿ. ಅದು ವೈಷ್ಣವ ದೇವಿ ಟೆಂಪಲ್. ಅದು ಮಾತಲ್ರಿ. ಅರಾವಳಿ ಶ್ರೇಣಿ ಎಂದು ಹುಟ್ಟೇವಂದ್ರೆ 670 ಮಿಲಿಯನ್ ವರ್ಷಗಳ ಹಿಂದೆ ಹುಟ್ಟ್ಯಾವ ಅಥವಾ ಉಗಮ. ಮೊದಲು ಬರಿಬೇಡ, ಹಿಂಗೆ ಉಗಮ ಅಂತ ಹೇಳಿ ಬರಿಬೇಕಾಗ್ತದೆ. ಇದು UPSC ಪ್ರಿಲಿಮ್ಸ್ ಕೇಳಿದ್ದು ಕ್ವಶನ್. ಉದ್ದ ಎಷ್ಟದ ಅಂದ್ರೆ ಅಷ್ಟೇ ಉದ್ದ ಅದ, 670 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಉದ್ದ. ಅದನ್ನು ಫೀಟ್ದಾಗೂ ಕೇಳ್ತಿರ್ತಾರೆ. ಮೈಲ್ಸ್ 420 ಮೈಲ್ಸ್. ನೆಕ್ಸ್ಟ್ ಮತ್ತೇನೇನದ? ಭಾರತದಲ್ಲಿ ಅತ್ಯಂತ ಹಳೆಯದಾದ ಪರ್ವತ ಶ್ರೇಣಿನೇ ಇದೆ. ಅದು ಅತ್ಯಂತ ಹಳೆಯ ಪರ್ವತ ಶ್ರೇಣಿ, ಇದರ ವಿಶೇಷತೆ. ಮತ್ತು ಇದರಲ್ಲಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರು ಅಂದ್ರೆ ಗುರು ಶಿಖರ. ಆ ಗುರು ಶಿಖರ ಎಲ್ಲಿ ಬರ್ತದ ಅಂದ್ರೆ ರಾಜಸ್ಥಾನ್. ಗುರು ಶಿಖರ ಎಲ್ಲದ ಅಂದ್ರೆ ಮೌಂಟ್ ಅಬು ಬೆಟ್ಟದಲ್ಲಿ ಅದ. ಅಬು ಬೆಟ್ಟ ರಾಜಸ್ಥಾನದೊಳಗೆ ಬರ್ತದ. ಇದಕ್ಕಿಲ್ಲೇ ಹಿಂಗೆ ಡಿಟೇಲ್ ತೊಗೊಳ್ಳೋಣ. ಗುರು ಶಿಖರ ಟೋಟಲ್ 1700 ಎಷ್ಟು ಅಂದ್ರೆ 22 ಮೀಟರ್. 1722 ಮೀಟರ್ ಹೈಟ್ ಅದ. ಸ್ಥಳ ಎಲ್ಲಿ ಅಂದ್ರೆ ಮೌಂಟ್ ಅಬು ಬೆಟ್ಟ. ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ. ಯಾವ ರಾಜ್ಯದಾಗದ ಇದು? ಅರಾವಳಿ ಪರ್ವತ ಶ್ರೇಣಿಗಳು ಹಂಚಿಕೆಯಾಗಿರುವ ರಾಜ್ಯಗಳು: 1 ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿ. ಕರೆಕ್ಟ್ ಆಯ್ತರೆ. ಇನ್ನು ಅರಾವಳಿ ಪರ್ವತ ಶ್ರೇಣಿಗಳು ಯಾವ ಪ್ರಕಾರದ ಅದಾವ ಅಂದ್ರೆ ಅವಶೇಷಿತ ಅನ್ಬೇಕು. ಏನು ಅನ್ಬೇಕ್ರಿ? ಅವಶೇಷಿತ ಪರ್ವತಗಳು, ರಿಸೈಡಲ್. ಏನು
ಮೌಂಟೇನ್ಸ್ ಈ ರೀತಿ ಹೇಳೋದು ನಾವು. ಇನ್ನು ಅರಾವಳಿ ಪರ್ವತ ಶ್ರೇಣಿಗಳಲ್ಲಿನೇ ಈ ದೆಹಲಿಯ ಭಾಗದೊಳಗದಲ್ಲ ಇಲ್ಲಿ ರೈಸೀನಾ ಹಿಲ್ಸ್ ಅಂತ ಹೇಳಲ್ಲ. ಏನದ ರೀ? ಈ ರೈಸೀನಾ ಹಿಲ್ಸ್ ಎನ್ನುವುದರಲ್ಲಿ ರಾಷ್ಟ್ರಪತಿ ಭವನ ಅದ. ಯಾವ ಭವನ ಅದ ರೀ? ರಾಷ್ಟ್ರಪತಿ ಭವನವಿದೆ. ಹಾಂ, ಈಗ ನಮ್ಮ ಕಾನ್ಸೆಪ್ಟ್ ಏನು ಬೇಕು ಅಂದ್ರೆ ರಾಷ್ಟ್ರಪತಿ ಭವನ, ಪಾರ್ಲಿಮೆಂಟ್, ರಾಷ್ಟ್ರಪತಿ ಭವನ ಎಲ್ಲಿ ಅದ ಅಂತ ಕೇಳಿದ್ರೆ ನವದೆಹಲಿ. ಫಸ್ಟ್ ಬೆಟ್ಟದ ಹೆಸರು ಹೇಳಿ ನೋಡೋಣ. ರೈಸೀನಾ ಹಿಲ್ಸ್ ಎದರ ಒಂದು ಭಾಗವಾಗಿದೆ? ಅರಾವಳಿ, ಅರಾವಳಿ ಶ್ರೇಣಿಯ ಒಂದು ಭಾಗವಾಗಿದೆ. ಇದರ ವಿನ್ಯಾಸಕಾರರು ಸರ್ ಎಡ್ವಿನ್ ಲುಟೆನ್ಸ್. ಸರ್ ಎಡ್ವಿನ್ ಲುಟೆನ್ಸ್ ಭಾರತದಲ್ಲಿ ಅತಿ ದೊಡ್ಡದಾದ ಸರ್ಕಾರಿ ಕಟ್ಟಡ ಇದೇ ಆಗ್ಯದ. ಯಾವುದ್ರಿ? 370 ರೂಮ್ ಅದಾವ, ಟಾಯ್ಲೆಟ್ ಬಾತ್ರೂಮ್ ಬಿಟ್ಟು. ಅಂದ್ರೆ ಆ ಪ್ರಮಾಣದಲ್ಲಿ ದೊಡ್ಡದು ಕಟ್ಟ್ಯಾರ. ನೆಕ್ಸ್ಟ್, ಈ ಅರಾವಳಿ ಪರ್ವತ ಶ್ರೇಣಿಗಳು ಸಮಾನಾಂತರವಾಗಿ ಹಂಚಿಕೆಯಾಗಿವೆ, ಪ್ಯಾರಲಲ್ ಅದಾವ. ಅದಕ್ಕೆ ಅದರ ಮೋಡಗಳು ಈಚೆ ಕಡೆ ಒಟ್ಟ ಹೋಗಲ್ಲ, ಇಲ್ಲಿ ಮಳಿನೇ ಆಗಲ್ಲ. ಇದು ಥಾರ ಮರುಭೂಮಿ ಇದೆ. ಥಾರ ಮರುಭೂಮಿ ಅಲ್ಲೇ ಯಾಕಾಗ್ಯದ ಅಂದ್ರೆ ಅಲ್ಲಿ ಅರಾವಳಿಗಳು ಹೆಂಗೆ ನಿರ್ಮಾಣ ಆಗ್ಯಾವ, ಅದಕ್ಕೆ ಮೋಡಗಳು ಆಚೆ ಕಡೆ ಹೋಗಲಾರ್ದಂಗೆ ತಡೆ ಹಿಡಿತಾವೆ ಇವು. ಅಲ್ಲಿ ಮಳಿನೇ ಆಗಿಲ್ಲ, ಮಳಿ ಆಗಲಾರ್ದ ಪ್ರದೇಶಕ್ಕೆ ನನಬೇಕು ಹಾಂ ರೀ ಮರುಭೂಮಿ ಅಂತೇಳಿ ಕಾನ್ಸೆಪ್ಟ್ ಕರಿತು. ಅರಾವಳಿ ಶ್ರೇಣಿ ಎಷ್ಟು ಓಲ್ಡ್ ಅದಾವ, ಎಷ್ಟು ಉದ್ದದವ? ಭಾರತದಲ್ಲಿ ಹಳೆಯದಾದ ಪರ್ವತ ಶ್ರೇಣಿ ಯಾವ ದಿಕ್ಕಿನಾಗದವ? ಹಾಗಾದರೆ ಇದರ ಎತ್ತರವಾದ ಶಿಖರ ಯಾವುದು? ಎಷ್ಟು ಎತ್ತರದ? ಯಾವ ಬೆಟ್ಟದಾಗದ? ಮೌಂಟ್ ಅಬು ಬೆಟ್ಟದಲ್ಲಿ ದಿಲ್ವಾರ ಜೈನರ ದೇವಾಲಯಗಳು ಇವೆ. ದಿಲ್ವಾರ ಜೈನ ದೇವಾಲಯ ಇವೆ. ಆಯ್ತರೆ. ನೆಕ್ಸ್ಟ್, ಯಾವ ರಾಜ್ಯದ ಗುರು ಶಿಖರ ಬರ್ತದ? ರಾಜಸ್ಥಾನ. ಹಂಚಿಕೆಯಾದ ರಾಜ್ಯಗಳು ಗುಜರಾತ್, ಗುಜರಾತ್, ರಾಜಸ್ಥಾನ್, ಹರಿಯಾಣ. ಇಟ್ಟೆ ಹೇಳಿದ್ರೆ PS ಆಗಿ ಹೋಗ್ತದೆ. ಇವು ಎಂಥ ಪರ್ವತಗಳು ಅಂದ್ರೆ ಮೊದಲ ಮಡಿಕೆ ಇದ್ದು ಈಗ ಜಾಜಾರಿ ಏನಾಗ್ಯಾವ. ರೈಸೀನಾ ಹಿಲ್ಸ್ ಎದರ ಒಂದು ಭಾಗವಾಗಿದೆ. ರೈಸೀನಾ ಹಿಲ್ಸ್ದ ಮ್ಯಾಗ ರಾಷ್ಟ್ರಪತಿ ಮುರ್ಮು ಯಾವ ಬೆಟ್ಟದಾಗಿರ್ತಾರೆ? ಹೌದಾ ಇಲ್ಲ? ಈಗ ಬರಿತೀರಿ, ಸಾವಕಾಶ ಹೇಳ್ತೀರಿ. ದುಂಡು ನಾ ಮೊದಲೆಲ್ಲ ಬರೆಸ್ತೀನಿ, ಬರೀರಿ. ಆ ಮ್ಯಾಪ್ನ ಬರಿತೀರೋ ಏನು ಮೊದಲು ಇದರ ಮ್ಯಾಪ್ ಹಂಗೆ ಇಡ್ತೀನಿ, ಮ್ಯಾಪ್ನಾಗೆ ಬರಿತೀರಿ. ಮತ್ತು ನಮ್ಮ ಮ್ಯಾಪ್ ಆಚೆ ಕಡೆ ಅದನ್ನ ಈ ಕಡೆ ಬರೋದಿಲ್ಲ ರೀ. ಅವಕಾಶ ಬರೀಲ್ರಿ, ಏನೋ ಬರಿತೀನಿ ಫಸ್ಟ್. ನಾನು ಮರ್ಜಿ. ಇದು ಏನಿದು? ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ? ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ? ಗುಜರಾತ್, ಇಲ್ಲ. ಇದರೊಳ ಪ್ರಮುಖವಾದ ಶಿಖರಗಳು ಯಾವುದು? ಇಲ್ಲೇ ರಾಜ್ಯದಲ್ಲಿ ಬರೀಬೇಕಿದು. ದೆಹಲಿದೊಳಗೆ ಏನು ಬರೀಬೇಕು? ರೈಸೀನಾ ಹಿಲ್ಸ್. ನೆಕ್ಸ್ಟ್, ಮೊದಲು ಇಟ್ಟೆ ಬರೀರಿ. ಇಟ್ಟು ಬರೋದ ಬಳಕ ಮುಂದೆ ಬರೆಸ್ತೇನೆ. ಅಳ್ಕಸಲ್ರಿ, ಅದ್ರ ಮ್ಯಾಗ ಏನೇನು ಕೇಳ್ತಾರ ನಾ ಬರೆಸ್ತೇನೆ ರೀ. ಒಟ್ಟು ಅರಾವಳಿ ಮ್ಯಾಗ ಬರ್ತಾನೆ ಮಾರ್ಕ್ಸ್ ಬರ್ಬೇಕು ನಮಗೆ. ಆಲ್ ಓವರ್ ಇಂಡಿಯಾ ಅಡ್ಡಾಡ್ಸ್ಕೊಂಡು ಬರ್ತೀನಿ. 12,000 ರೂಪಾಯಿ, 13,000. ಅಳ್ಕಸ್ತೀನಿ ನೋಡಿ. ಬಾರ್ ಡಿಟೇಲ್ಸ್ ಸ್ಟಾರ್ ಆಗಿ ಬರಿತೀರಿ. ಇವು ವಾಯುವ್ಯ ಭಾರತದಲ್ಲಿ ಇರುವ ಪರ್ವತ ಶ್ರೇಣಿಯಾಗಿವೆ. ವಾಯುವ್ಯ ಭಾರತದಲ್ಲಿ ಇರುವ ಪರ್ವತ ಶ್ರೇಣಿಯಾಗಿವೆ. ಪ್ರಕರಣದಾಗ ಇದಕ್ಕೆ 420 ಮೈಲ್ಸ್ ಅಂತ ಹೇಳಿ ಬರಿತೀರೇನು ಚಿತ್ರದಾಗ? ವಾಯುವ್ಯ ಭಾರತದ ಪರ್ವತ ಶ್ರೇಣಿಯಾಗಿದೆ. ನೆಕ್ಸ್ಟ್, ಉಗಮ. ಉಗಮ ಬರೆದ್ರೆ 670 ಮಿಲಿಯನ್ ವರ್ಷಗಳ ಹಿಂದೆ
670 ಮಿಲಿಯನ್ ವರ್ಷಗಳ ಹಿಂದೆ. ನೆಕ್ಸ್ಟ್ ಐತ್ರೆ. ಇವು ಭಾರತದಲ್ಲಿ ಹಳೆಯದಾದ ಮಡಿಕೆ ಪರ್ವತಗಳು ಆಗಿದ್ದವು. ಈಗೆಲ್ಲ ಜಾರ್ಜರ್ ಬೇರೆ ಆಗ್ಯಾವ. ಭಾರತದಲ್ಲಿ ಹಳೆಯದಾದ ಮಡಿಕೆ ಪರ್ವತಗಳು ಆಗಿದ್ದವು. ಈಗ ಇವು ಅವಶೇಷಿತ ಪರ್ವತಗಳು ಆಗಿರುತ್ತವೆ. ರಿಸೈಡಲ್. ಈಗ ಇವು ಅವಶೇಷಿತ ಪರ್ವತಗಳು ಆಗಿವೆ. ಅವಶೇಷಿತ ಪರ್ವತಗಳು ರಿಸೈಡಲ್. ಅವಶೇಷಿತ ಪರ್ವತಗಳು ಆಗಿವೆ. ಇವು ಭಾರತದ ಹಳೆಯದಾದ ಪರ್ವತ ಶ್ರೇಣಿ. ಭಾರತದ ಹಳೆಯದಾದ ಪರ್ವತ ಶ್ರೇಣಿಯಾಗಿದೆ. ಇದು ಪ್ರೋಟಿರೋಜೋವಿಕ್ ಯುಗದಲ್ಲಿ ರಚನೆಗೊಂಡಿದೆ. ಪ್ರೋಟಿರೋಜೋವಿಕ್ ಯುಗದಲ್ಲಿ ರಚನೆಯಾಗಿದೆ. ಪ್ರೋಟಿರೋಜೋವಿಕ್ ಯುಗದಲ್ಲಿ ರಚನೆಗೊಂಡಿದೆ. ಪ್ರೋಟಿರೋಜೋವಿಕ್ ಯುಗದಲ್ಲಿ ರಚನೆಯಾಗಿದೆ. ಪ್ರೋಟಿರೋಜೋವಿಕ್ ಯುಗದಲ್ಲಿ ರಚನೆಯಾಗಿದೆ. ನೆಕ್ಸ್ಟ್ ಐತ್ರೆ. ಇದು ಹಂಚಿಕೆಯಾದ ರಾಜ್ಯ. ಹಂಚಿಕೆಯಾದ ರಾಜ್ಯ ದೆಹಲಿ, ಹರಿಯಾಣ, ದೆಹಲಿ, ಹರಿಯಾಣ ಮಾತ್ರ. ರಾಜಸ್ಥಾನ್. ನೆಕ್ಸ್ಟ್ ದೆಹಲಿ, ಹರಿಯಾಣ, ರಾಜಸ್ಥಾನ್ ಮತ್ತು ಗುಜರಾತ್. ನೆಕ್ಸ್ಟ್ ಹರಿಯುವ ನದಿಗಳು. ಹರಿಯುವ ಪ್ರಮುಖ ನದಿಗಳು ಬನಾಸ, ಲೂನಿ, ಸಬರ್ಮತಿ. ಹರಿಯುವ ಪ್ರಮುಖ ನದಿಗಳು ಬನಾಸ, ಲೂನಿ, ಸಬರ್ಮತಿ. ಇದರಲ್ಲಿ ಪ್ರಮುಖವಾಗಿ ಬರುವ ನಗರಗಳು. ಅಹಮದಾಬಾದ್ ಡ್ಯಾಶ್ ಗುಜರಾತ್. ಅಹಮದಾಬಾದ್ ಎಲ್ಲದರಿ? ಗುಜರಾತ್. ನೆಕ್ಸ್ಟ್ ಮೌಂಟ್ ಅಬು, ರಾಜಸ್ಥಾನ್. ಮೌಂಟ್ ಅಬು, ರಾಜಸ್ಥಾನ್. ಗುರ್ಗಾಂವ್, ಹರಿಯಾಣ. ಗುರ್ಗಾಂವ್, ಹರಿಯಾಣ. ಮೌಂಟ್ ಅಬು, ರಾಜಸ್ಥಾನ್. ಗುರ್ಗಾಂವ್, ಹರಿಯಾಣ. ದೆಹಲಿ. ನೆಕ್ಸ್ಟ್ ಇದರಲ್ಲಿ ಕಂಡುಬರುವ ಶಿಲೆಗಳು ಪ್ರೀ ಕ್ಯಾಂಬ್ರಿಯನ್ ಯುಗದಲ್ಲಿ ರಚನೆಯಾಗಿವೆ. ಇದರಲ್ಲಿ ಕಂಡುಬರುವ ಶಿಲೆಗಳು ಪ್ರೀ ಕ್ಯಾಂಬ್ರಿಯನ್ ಯುಗದಲ್ಲಿ ರಚನೆಯಾಗಿವೆ. ಪ್ರೀ ಕ್ಯಾಂಬ್ರಿಯನ್ ಯುಗದಲ್ಲಿ ರಚನೆಯಾಗಿವೆ. ಇದರಲ್ಲಿ ಗ್ರಾನೈಟ್ ಮತ್ತು ನೀಸ್ ಶಿಲೆಗಳು ಇವೆ. ಗ್ರಾನೈಟ್ ಮತ್ತು ನೀಸ್ ಶಿಲೆಗಳು ಇವೆ. ಐತ್ರೆ. ರಾಜಸ್ಥಾನದ ಖೇತ್ರಿ, ತಾಮ್ರದ ಗಣಿ ಇದೆ. ರಾಜಸ್ಥಾನದ ಖೇತ್ರಿ, ತಾಮ್ರದ ಗಣಿ ಇದೆ. ನೆಕ್ಸ್ಟ್ ರಾಜಸ್ಥಾನದ ಜವಾರ ಗಣಿಯಲ್ಲಿ ಸೀಸ, ಸತು, ಬೆಳ್ಳಿ. ಜವಾರ್ ಗಣಿಯಲ್ಲಿ ಸೀಸ, ಸತು, ಬೆಳ್ಳಿ ದೊರೆಯುತ್ತದೆ. ಬೆಳ್ಳಿಯು ದೊರೆಯುತ್ತದೆ. ಬಲಿಗತ್ತಿರ ಇಲ್ಲದಿ. ನೆಕ್ಸ್ಟ್ ಏನ ಜಾಗ ಭಾಳ ಸ್ವಲ್ಪ. ಹಾಂ, ಜಾಗ ಸ್ವಲ್ಪ ಅದ, ಭಾಳ ಅದ. ಈ ಅರಾವಳಿ ಶ್ರೇಣಿಯ ಪಕ್ಕದಲ್ಲಿ ಥಾರ ಮರುಭೂಮಿ ದ್ವಾರದಾಗಲಿಕತ್ತದಲ್ಲ, ಅದನ್ನು ಕಡಿಮೆ ಮಾಡೋ ಸಲುವಾಗಿ ದಿ ಗ್ರೇಟ್ ಗ್ರೀನ್ ವಾಲ್ ಆಫ್ ಅರಾವಳಿ ಅಂತೇಳಿ ನಿರ್ಮಾಣ ಮಾಡ್ಯಾರ.
ಏನು ಹೆಸರು ಅದರದು? ಹಾಗಾದರೆ ಎಷ್ಟು 100 ಕಿಲೋಮೀಟರ್ ಉದ್ದ, ಎಷ್ಟು ಅಗಲ? ಹಾಗಾದರೆ ಅದು ಭಾರತದ ಹಸಿರು ಪರಿಸರದ ರಹದಾರಿ ಅಂತೀವಿ. ಎಲ್ಲಿದಿಂದ ಎಲ್ಲಿ ತನದ? ಇನ್ನು ಟೋಟಲ್ ಇಲ್ಲಿ ಎಲ್ಲ ಸುಮಾರು 10 ವರ್ಷಗಳಲ್ಲಿ 1.35 ಬಿಲಿಯನ್ ಗಿಡ ಹತ್ತವ್ರದರ್ಥ. ಹಚ್ರಿ, ಏನು ತೊಂದರೆ ಇಲ್ಲ. ಎಲ್ಲಿ ಇಷ್ಟು ಇದರ ಕಾನ್ಸೆಪ್ಟ್ ಅದ. ಇದು ಅಲ್ಲೇ ಬರ್ತದೆ. ಯಾವಾದ್ರೂ ಇದು ದಿ ಗ್ರೇಟ್ ಗ್ರೀನ್ ವಾಲ್ ಆಫ್, ಅದೊಂದು ವರ್ಡ್ ಸಾಂಗ್ ನೀವು ಫಸ್ಟ್ ಹಿಡಿದು ನೀಟ್ಗೆ ಬರ್ಕೊತ ಬಂದಿರಿ. ಇಲ್ಲ ಏನೋ ಜಾಗ ಬೇಕು ನೋಡ್ರಿ, ಏನೋ ಪೇಜ್ ಹೊಳಸ್ರಿ ಅದನ್ನು ನೋಡೋಣ. ಇಲ್ಲ ಅಂದ್ರೆ ಇದ್ರಾಗೆ ಅಡ್ಜಸ್ಟ್ ಮಾಡಿ ಬರೀಬೇಕು ನೀವು ಚಂದ. ದ ಗ್ರೇಟ್ ಗ್ರೀನ್ ವಾಲ್ ಆಫ್ ಅರಾವಳಿ. ಹುಯ್ಯಿ ಅಂತೇಳಿ ದೊಡ್ಡ ಅಕ್ಷರ ಬರೆಯೋದು. ದಿ ಗ್ರೇಟ್ ಗ್ರೀನ್ ವಾಲ್ ಆಫ್ ಅರಾವಳಿ. ದಿ ಗ್ರೇಟ್ ಗ್ರೀನ್ ವಾಲ್ ಆಫ್ ಅರಾವಳಿ ಬರದ್ರಿ. ಅಲ್ಲೇ ಬ್ರೇಕೆಲ್ಲ ಬೇಕಾದ್ರೆ ಬರ್ರಿ. 14 ಕಿಲೋಮೀಟರ್ ಉದ್ದ, 5 ಕಿಲೋಮೀಟರ್ ಆಗಲ್ಲ. ಆಯ್ತ್ರೆ ಬರ್ರಿ. ಗುಜರಾತಿನಿಂದ ದೆಹಲಿಯವರೆಗೆ, ಗುಜರಾತಿನಿಂದ ದೆಹಲಿಯವರೆಗೆ 10 ವರ್ಷಗಳ ಅವಧಿಯಲ್ಲಿ, ಗುಜರಾತಿನಿಂದ ದೆಹಲಿಯವರೆಗೆ 10 ವರ್ಷಗಳ ಅವಧಿಯಲ್ಲಿ 135 ಕೋಟಿ ಗಿಡಗಳನ್ನು ನೆಡುವುದು. 135 ಕೋಟಿ ಗಿಡಗಳನ್ನು ಹಚ್ಚುವುದು ಅಥವಾ ನೆಡುವುದು. ಇದು ಹಸಿರು ಪರಿಸರ ರಹದಾರಿ ಕಾರ್ಯಕ್ರಮವಾಗಿದೆ. ಹಸಿರು ಪರಿಸರ ರಹದಾರಿ, ಹಸಿರು ಪರಿಸರ ರಹದಾರಿ ಕಾರ್ಯಕ್ರಮವಾಗಿದೆ. ನೆಕ್ಸ್ಟ್ ಏನ ಜಾಗ ಬೇಕು? ಮೌಂಟ್ ಅಬು ಬೆಟ್ಟ. ಮೌಂಟ್ ಅಬು ಬೆಟ್ಟ, ಮೌಂಟ್ ಅಬು ಬೆಟ್ಟ ರಾಜಸ್ಥಾನ್. ಮೌಂಟ್ ಅಬು ಬೆಟ್ಟ ರಾಜಸ್ಥಾನ್ ಬರೋದು ಬ್ರೇಕೆದಾಗ. ಅರಾವಳಿ ಯಾವ ಶ್ರೇಣಿದೊಳಗದ ಇದು? ಅರಾವಳಿ ಶ್ರೇಣಿದೊಳಗೆ ಬರ್ತದೆ. ರಾಜಸ್ಥಾನ ಅರಾವಳಿ ಶ್ರೇಣಿ ಅಂತ ಹೇಳಿ ಬರೆದ್ರೆ ಬರ್ರಿ. ಪುರಾಣಗಳಲ್ಲಿ ಇದಕ್ಕೆ ಅರ್ಬುದ ಅರಣ್ಯ ಎಂದು ಕರೆದಿದ್ದಾರೆ. ಅರ್ಬುದ ಅರಣ್ಯ, ಅರ್ಬುದ ಅರಣ್ಯ ಎಂದು ಕರೆದಿರುವರು. ಅರ್ಬುದ ಅರಣ್ಯ ಎಂದು ಕರೆದಿದ್ದಾರೆ. ನೆಕ್ಸ್ಟ್ ಇಲ್ಲಿ ದಿಲ್ವಾರ ಜೈನರ ದೇವಾಲಯಗಳು ಇವೆ. ದಿಲ್ವಾರ ಜೈನರ ದೇವಾಲಯಗಳು ಇವೆ. ದಿಲ್ವಾರ ಜೈನರ ದೇವಾಲಯಗಳು ಇವೆ. ನೆಕ್ಸ್ಟ್ ಆಯ್ತ್ರೆ, ದಿಲ್ವಾರ ಜೈನರ ದೇವಾಲಯಗಳು ಬರದ್ರಿ. ಇನ್ನು ಏನೋ ಒಂದು ವಾರ್ಡ್ ಗುರು ಶಿಖರ. ಏನೋ ಜಾಗ ಇರಬೇಕಲ್ಲಿ, ಸುಮ್ಮ ಬರಿಬೇಕು, ನಾವು ಏನು ಕೇಳಲ್ಲ. ಗುರು ಶಿಖರ ಹೆಡ್ಲೈನ್ ಯಾವದ್ರಿ? ಗುರು ಶಿಖರ ಬರ್ ಬ್ರೆಕೆಟ್ದಾಗ 1722 ಮೀಟರ್, 1722 ಮೀಟರ್ ಎತ್ತರ. ಇದು ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ ಇದೆ. ರಾಜಸ್ಥಾನದ ಮೌಂಟ್, ಇದು ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ 1722 ಮೀಟರ್ ಎತ್ತರ. ಇದು ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ ಇದೆ. ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ ಇದೆ. ಮೌಂಟ್ ಅಬು ಬೆಟ್ಟದಲ್ಲಿ ಇದೆ. ಇದು ಅರಾವಳಿ ಶ್ರೇಣಿಯ ಎತ್ತರದ ಶಿಖರವಾಗಿದೆ. ಅರಾವಳಿ ಶ್ರೇಣಿಯ ಎತ್ತರದ ಶಿಖರವಾಗಿದೆ. ಅರಾವಳಿ ಶ್ರೇಣಿಯ ಎತ್ತರದ ಶಿಖರವಾಗಿದೆ. ದಿ ರೈಸಿನಾ ಹಿಲ್ಸ್ ಹೇಳಿಲ್ಲ ಅನ್ರಿ. ಬರ್ ದೆಹಲಿಯ ರೈಸಿನಾ ಹಿಲ್ಸ್ಗಳ ಮೇಲೆ, ದೆಹಲಿಯ ರೈಸಿನಾ ಬೆಟ್ಟಗಳ ಮೇಲೆ, ರೈಸಿನಾ ಬೆಟ್ಟದ ಮೇಲೆ ರಾಷ್ಟ್ರಪತಿ ಭವನವಿದೆ. ರೈಸಿನಾ ಬೆಟ್ಟದ ಮೇಲೆ ರಾಷ್ಟ್ರಪತಿ ಭವನವಿದೆ. ರಾಷ್ಟ್ರಪತಿ ಭವನದ ನಿರ್ಮಾತೃ ಯಾರು? ಸರ್ ಎಡ್ವಿನ್ ಲುಟೆನ್ಸ್. ಸರ್ ಎಡ್ವಿನ್ ಲುಟೆನ್ಸ್. ದಿ ಸುಮ್ ಕಿಟ್ಟಿ ಇರಬೇಕು. ಹಾಂ ಇಲ್ಲ ಸಾಕು, ಹೊಸ ಮಂದಿ ನೋಡ್ಬೋದು. ತುಂಬೇವು ತುಂಬಿ ಮತ್ತೆ ಹೌದಾ? ಇಲ್ಲ ಸಾಕು. ಉಳಿದದ್ದು